in the Old Testament, ಹಳೆ ಒಡಂಬಡಿಕೆಯಲ್ಲಿ the standard was lower because the people did not have the Holy Spirit. ಒಂದು ಮಟ್ಟವು ಬಹಳ ಚಿಕ್ಕದಾಗಿತ್ತು. ಯಾಕೆ ಅಂದ್ರೆ ಅವರಲ್ಲಿ ಪವಿತ್ರಾತ್ಮನಿರಲಿಲ್ಲ. We can say that the Old Testament, all the Old Testament people were like kindergarten children. ನಾವು ಹಳೆ ಒಡಂಬಡಿಕೆಯಲ್ಲಿರೋ ಎಲ್ಲ ಜನರನ್ನ ಒಂದು ತರ ಹೇಳ್ಬೋದು, ಅವರು ಒಂದು ಶಿಶು ವಿಹಾರದಲ್ಲಿ ಇರುವಂತ ಮಕ್ಕಳು ಅಂತ. In kindergarten you only teach them ABC and ಶಿಶು ವಿಹಾರದಲ್ಲಿ spelling of different words. ಈ ಕೆಲವು ಪದಗಳನ್ನ ಹೇಳ್ಕೊಡ್ಬೋದು. That's all. ಅಷ್ಟೇ. And the entire Old Testament people only knew God like that. ಆ ಒಂದು ಹಳೆ ಒಡಂಬಡಿಕೆಯಲ್ಲಿ ಎಲ್ಲರೂ ದೇವರನ್ನ ಅಷ್ಟ ಮಟ್ಟದಲ್ಲಿ ಅರ್ಥ ಮಾಡ್ಕೊಂಡಿದ್ರು. Very little. ಬಹಳ ಚಿಕ್ಕದಾಗಿ. So the commandments God gave them about sin was very, very simple ones. ಆದ್ದರಿಂದ ದೇವರು ಅವರಿಗೆ ಕೊಟ್ಟಂತ ಆಜ್ಞೆಗಳು ಕೂಡ ಬಹಳ ಸರಳವಾದಂತ. Let me show you the commandments God gave in Exodus 20. ವಿಮೋಚನ ಕಾಂಡ 20ರಲ್ಲಿ ಆ ಆಜ್ಞೆಗಳನ್ನು ನಾವು ನೋಡಬಹುದು. Verse 3, 4 and 5. 3, 4, 5ರಲ್ಲಿ Don't make other gods. ಬೇರೆ ದೇವರುಗಳನ್ನ ಮಾಡ್ಕೊಳ್ಳಬೇಡಿ. Don't worship idols. ಮೂರ್ತಿಗಳನ್ನ ಆರಾಧಿಸಬೇಡಿ. And verse 7, don't swear by the name of the Lord. ದೇವರ ಹೆಸರಿನಲ್ಲಿ ನೀವು verse 7 ಪ್ರಮಾಣ ಮಾಡಬೇಡಿ. 7ನೇ ವಚನದಲ್ಲಿ. And very simple words, commands, very simple commands. ಬಹಳ ಸರಳವಾದ ಆಜ್ಞೆಗಳು. Don't murder, verse 13. 13ನೇ ವಚನದಲ್ಲಿ ನಾವು ನೋಡ್ತೀವಿ, ನರಹತ್ಯೆ ಮಾಡಬಾರದು. Is that very difficult to keep? ಇದು ಬಹಳ ಕಷ್ಟನಾ ಅದನ್ನ ಅನುಸರಿಸೋದು? I don't think anybody here has murdered anybody. ಇಲ್ಲಿ ಇದ್ದವರು ಯಾರನ್ನು ಕೊಲೆ ಮಾಡಿದ್ದಾರೆ ಅಂತ ಅನ್ಕೊಳ್ಳಲ್ಲ ನಾನು. It's easy. ಬಹಳ ಸುಲಭ. Don't commit adultery. ಅತ್ಯಾಚಾರ, ವ್ಯಭಿಚಾರ ಮಾಡಬಾರದು. Don't steal, verse 15. ಅಲ್ಲಿ ಕದಿಯಬಾರದು ಅಂತಿದೆ 15ನೇ ವಚನ. And verse 16, when you go to court, don't bear a false witness against your neighbor. ಅಲ್ಲಿ ನ್ಯಾಯಸ್ಥಾನಕ್ಕೆ ಹೋದಾಗ ಸುಳ್ಳು ಸಾಕ್ಷಿ ಹೇಳಬೇಡ. It's like a kindergarten level teaching. ಅಲ್ಲಿ ಏನಂದ್ರೆ ಒಂದು ಶಿಶು ವಿಹಾರದ ಮಟ್ಟದ ಒಂದು ಬೋಧನೆ ಅಂತ ಹೇಳ್ತಾರೆ. The whole Old Testament, that was the standard. ಅದೇ ಒಂದು ಮಟ್ಟ ಹಳೆ ಒಡಂಬಡಿಕೆಯಲ್ಲಿ ಇದ್ದವರಿಗೆಲ್ಲ ಇತ್ತು. Because God only wanted them to be pure on the outside. ಯಾಕೆ ಅಂದ್ರೆ ದೇವರು ಅವರು ಹೊರಗಿನ ರೀತಿಯಲ್ಲಿ ಶುದ್ಧರಾಗಿರ್ಬೇಕು ಅಂತ ಬಯಸಿದ್ರು. The Old Testament teaches an outside holiness. ಹಳೆ ಒಡಂಬಡಿಕೆ ಏನು ಕಲಿಸುತ್ತೆ ಅಂದ್ರೆ ನೀವು ಹೊರಗಡೆ ಶುದ್ಧರಾಗಿರ್ಬೇಕು. But inside they were filthy. ಆದ್ರೆ ಒಳಗಡೆ ಅಶುದ್ಧರಾಗಿದ್ರು ಅವರು. The heart was all filthy. ಹೃದಯ ಅಶುದ್ಧವಾಗಿತ್ತು. So many bad thoughts. ಬಹಳಷ್ಟು ಕೆಟ್ಟ ಯೋಚನೆಗಳು, bitterness against others. ಬೇರೆಯವರ ಮೇಲೆ ಕಹಿ ಭಾವನೆ, and wrong attitudes and grudges against people. ಕೆಟ್ಟ ಮನೋಭಾವ, ಮತ್ಸರ, and judging people in the heart. ಅವರ ಹೃದಯದಲ್ಲಿ ಬೇರೆಯವರ ಮೇಲೆ ನ್ಯಾಯ ತೀರ್ಮಾನ ಮಾಡುವಂತ. But none of that was sin. ಅದೆಲ್ಲ ಪಾಪವಾಗಿರಲಿಲ್ಲ. Only if you did something on the outside. ನೀವು ಹೊರಗಡೆ ಏನಾದರೂ ಮಾಡಿದ್ರೆ ಮಾತ್ರ. Kill somebody. ನೀವು ಹೋಗಿ ಯಾರನ್ನಾದ್ರೂ ಕೊಲೆ ಮಾಡಿದ್ರೆ, be unfaithful to your wife and go and commit adultery. ಹೆಂಡತಿಗೆ ನಂಬಿಗಸ್ತನಲ್ಲದೆ ನೀನು ಹೋಗಿ ವ್ಯಭಿಚಾರ ಮಾಡಿದ್ರೆ, steal somebody else's property. ಬೇರೆಯವರ ವಸ್ತುಗಳನ್ನು ನೀವು ಕದ್ರೆ. So we can say it was very easy to live by Old Testament standards. ನಾವು ಹೇಳಬಹುದು ಹಳೆ ಒಡಂಬಡಿಕೆಯ ಮಟ್ಟದಲ್ಲಿ ಜೀವಿಸುವುದು ಬಹಳ ಸುಲಭ ಅಂತ. But they could not see God. ಆದ್ರೆ ದೇವರನ್ನ ಕಾಣಲಿಲ್ಲ. Because only the pure in heart can see God. ಯಾಕೆ ಅಂದ್ರೆ ಹೃದಯದಲ್ಲಿ ಶುದ್ಧರು ಮಾತ್ರ ದೇವರನ್ನ ನೋಡ್ಲಿಕ್ಕೆ ಸಾಧ್ಯ. That's why only Moses could go up into the mountain and see God. You read. ಅದಕ್ಕಾಗಿ ಮೋಶೆ ಮಾತ್ರ ಒಂದು ಪರ್ವತದ ಮೇಲೆ ಹೋಗಿ ದೇವರನ್ನ ನೋಡ್ಲಿಕ್ಕೆ ಸಾಧ್ಯವಾಯಿತು. He could only come and tell them this is what God is like. ಅವನು ಅಲ್ಲಿಂದ ಬಂದು ಇತರರಿಗೆ ಹೇಳಬಹುದಾಗಿ ಹೇಳ್ದ ದೇವರು ಹೀಗಿದ್ದಾರೆ. It's like a king of a country, only few people can go and see him. ಯಾರೋ ಒಂದು ನಾಡಿನ ರಾಜನು ಹೋಗಿ ನೋಡೋ ಹಾಗೆ. Others will only hear a message. ಬೇರೆಯವರೆಲ್ಲ ಅವರು ಬರೀ ಸಂದೇಶ. Old Testament was like that. ಹಳೆ ಒಡಂಬಡಿಕೆಯು ಹಾಗಾಗಿತ್ತು. And because their hearts were unclean. ಯಾಕೆ ಅಂದ್ರೆ ಅವರ ಹೃದಯವು ಅಶುದ್ಧವಾಗಿತ್ತು. But when you come to the New Testament, ನೀವು ಹೊಸ ಒಡಂಬಡಿಕೆಗೆ ಬಂದಾಗ the thing changes. ಪೂರ್ಣವಾಗಿ ಬದಲಾಗುತ್ತೆ. Jesus says in Matthew 5, ಮತ್ತಾಯ 5ರಲ್ಲಿ ಯೇಸು ಸ್ವಾಮಿ ಹೇಳಿದ್ರು, now you can see God. ನೀವು ಇವರ ದೇವರನ್ನ ನೋಡಬಹುದು. You can come face to face with him in your heart. ನಿಮ್ಮ ಹೃದಯದಲ್ಲಿ ಆತನ ಮುಂದೆ ಮುಖಾಮುಖಿಯಾಗಿ ಬರಬಹುದು. But only the pure in heart can see God. ಯಾರು ಹೃದಯದಲ್ಲಿ ಶುದ್ಧರಾಗಿರ್ತಾರೆ ಅವರು ಮಾತ್ರ ದೇವರನ್ನ ನೋಡಬಹುದು. Now in the Old Testament the main thing was you go to the temple and sing praise God and listen to a message and go home. ಹಳೆ ಒಡಂಬಡಿಕೆಯಲ್ಲಿ ದೇವಾಲಯಕ್ಕೆ ಹೋಗಿ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸಿ ಒಬ್ಬ ಸಂದೇಶವನ್ನು ಕೇಳಿ ಹೋಗಬಹುದು. But many Christians are like that today on Sunday. ಇವತ್ತು ಬಹಳಷ್ಟು ಕ್ರೈಸ್ತರು ಕೂಡ ಭಾನುವಾರ ಹಾಗೆ ಇದ್ದಾರೆ. They go to a meeting and they sing songs and they hear a message and they go home. ಈಗ ಒಂದು ಕೂಟಕ್ಕೆ ಹೋಗ್ತಾರೆ, ಭಾನುವಾರ ಕೂಟಕ್ಕೆ ಹೋಗಿ ಹಾಡುಗಳನ್ನು ಹಾಡ್ತಾರೆ, ಸಂದೇಶವನ್ನು ಕೇಳಿ ಮನೆಗೆ ಹೋಗ್ಬಿಡ್ತಾರೆ. And you ask them, did you meet Jesus Christ in the meeting on Sunday? ಭಾನುವಾರ ಕೂಟದಲ್ಲಿ ನೀವು ಯೇಸು ಸ್ವಾಮಿನ ಸಂಧಿಸಿದ್ರ ಅಂತ ಕೇಳಿದ್ರೆ, no, ಇಲ್ಲ, we didn't even expect to meet Christ there. ಅಲ್ಲಿ ನಾವು ಅದನ್ನ ಯೋಚಿಸಲೇ ಕೂಡ ಇಲ್ಲ ಯೇಸು ಸ್ವಾಮಿನ ಸಂಧಿಸಬೇಕು ಅಂತ. We sang nice songs. ಒಳ್ಳೆ ಹಾಡುಗಳನ್ನು ಹಾಡಿದ್ವಿ. We were supposed to be singing them to Jesus, but we were not very conscious of his presence there in the meeting at all. ನಾವು ಯೇಸುಗಾಗಿ ಹಾಡಬೇಕಾಗಿತ್ತು, ಆತನ ಪ್ರಸನ್ನತೆ ನಮಗೆ ಅಷ್ಟು ಅರಿವು ಆಗಲಿಲ್ಲ ಅಂತ. Even when we sing songs like we sang today, ಇವಾಗ ಹಾಡದಂತೆ ನಾವು ಹಾಡುಗಳನ್ನು ಹಾಡಿದ್ರೆ, can you say that
you were conscious that Jesus is here listening to those words you were singing? ನೀವು ಹೀಗೆ ಹೇಳಲು ಶಕ್ತರ ಯೇಸು ಸ್ವಾಮಿ ಇಲ್ಲಿ ಇದ್ರು, ಅವರಿಗಾಗಿ ನಾವು ಆಡ್ತಾ ಇದ್ದು ಅವರ ಪ್ರಸನ್ನತೆಯಲ್ಲಿ ಅಂತ? No. ಇಲ್ಲ. We were singing, everybody else is singing, we also sing. ಎಲ್ಲರೂ ಹಾಡ್ತಾ ಇದ್ರು, ಅದಕ್ಕೆ ನಾವು ಹಾಡ್ದು. But it's not supposed to be like that. ಅದು ಹಾಗೆ ಇರಬಾರ್ದು. In the New Testament, we can sense the presence of Christ in the meeting. ಹೊಸ ಒಡಂಬಡಿಕೆಯಲ್ಲಿ ನಾವು ದೇವರ ಪ್ರಸನ್ನತೆಯನ್ನು ಅನುಭವಿಸಬಹುದು ಕೂಟಗಳಲ್ಲಿ. And when we hear a message, it's not just a message. ನಾವು ಒಂದು ಸಂದೇಶವನ್ನು ಕೇಳಿದಾಗ ಅದು ಬರೀ ಸಂದೇಶವಾಗಿರೋದು. We can feel Jesus speaking to our hearts. ನಮಗೆ ಆ ಅನುಭವವಾಗುತ್ತೆ, ಯೇಸು ಸ್ವಾಮಿ ನಮ್ಮ ಹೃದಯದಲ್ಲಿ ಮಾತಾಡುವಂಥದ್ದು. And what he is saying to you, the person sitting next to you cannot hear. ನಿಮಗೆ ಏನು ಕೇಳಿಸ್ತಾ ಇದೆಯೋ ನಿಮ್ಮ ಪಕ್ಕದಲ್ಲಿ ಕುಂತವರಿಗೆ ಕೇಳಿಸಲ್ಲ. You hear a message and God speaks to your heart, something. ನೀವು ಒಂದು ಸಂದೇಶದಲ್ಲಿ ದೇವರು ನಿಮ್ಮ ಹೃದಯಕ್ಕೆ ಮಾತಾಡೋದನ್ನ The person sitting next to you may not know that. ನಿಮ್ಮ ಜೊತೆ ಪಕ್ಕದಲ್ಲಿ ಕುಳಿತುಕೊಂಡಿರೋ ವ್ಯಕ್ತಿಗೆ ಗೊತ್ತಿದೆ ಇರಬಹುದು. God is speaking to you personally. ಯಾಕೆ ಅಂದ್ರೆ ದೇವರು ನಿಮಗೆ ವೈಯಕ್ತಿಕವಾಗಿ ಮಾತಾಡ್ತಾ ಇರ್ತಾರೆ. And if you listen to that, ಅದನ್ನ ಕೇಳಿಸ್ಕೊಂಡ್ರೆ you'll be able to see God in your heart. ನಿಮ್ಮ ಹೃದಯದಲ್ಲಿ ದೇವರನ್ನ ನೋಡಲು So ಸಾಧ್ಯವಾಗುತ್ತೆ. God wants you to see him in your heart. ದೇವರು ಆತನನ್ನು ನೋಡಬೇಕು ನೀವು ಅಂತ ಬಯಸ್ತಾರೆ. He wants all of us to see him in our heart. ದೇವರು ಬಯಸ್ತಾರೆ ನೀವು ಎಲ್ಲರೂ ಆತನನ್ನ ನಿಮ್ಮ ಹೃದಯದಲ್ಲಿ ನೋಡಬೇಕು. He does not want ನೋಡಬೇಕು. us to be like those Old Testament people sitting in a meeting and going home. ದೇವರು ಇದನ್ನ ಬಯಸೋದಿಲ್ಲ, ಹಳೆ ಒಡಂಬಡಿಕೆಯವರ ತರ ಕೂಟಗಳಲ್ಲಿ ಕುಳಿತು ಹಾಡಾಡಿ ಹೋಗುವಂತದ್ದು. So by the time we come to the end of this weekend, this 2 days, I hope you'll understand how to see God. ಈ ಒಂದು ಕೂಟಗಳು ಮುಗಿಯೋಷ್ಟರಲ್ಲಿ 2 ದಿವಸದಲ್ಲಿ ನಿಮಗೆ ಅದು ಅರಿವಾಗುತ್ತೆ ಅಂತ ನಾನು If ಬಯಸ್ತೀನಿ. you are sincere, ನೀವು ಯಥಾರ್ಥರಾಗಿದ್ರೆ every one of you can understand it. ಪ್ರತಿ ಒಬ್ಬರಿಗೂ ಇದು ಅರ್ಥ ಆಗುತ್ತೆ. You don't have to be very clever. ನೀವು ಬಹಳ ಬುದ್ಧಿವಂತರಾಗಿರುವಂತ ಅವಶ್ಯಕತೆ You ಇಲ್ಲ. have to come like a little child. ನೀವು ಚಿಕ್ಕ ಮಗುವಿನಂತೆ ಬರಬೇಕು. See, some people say, I'm not so clever, how can I understand the Bible? ಬಹಳಷ್ಟು ಜನ ಹೇಳ್ತಾರೆ, ನಾನು ಬುದ್ಧಿವಂತನಲ್ಲ, ನನಗೆ ದೇವರ ವಾಕ್ಯ ಹೇಗೆ ಅರ್ಥ ಆಗುತ್ತೆ. See what Jesus said in Matthew 11. ಮತ್ತಾಯ 11ರಲ್ಲಿ ಯೇಸು ಸ್ವಾಮಿ ಏನು ಹೇಳಿದ್ರು ನೋಡಿ. Matthew chapter 11. ಮತ್ತಾಯ 11ರಲ್ಲಿ Here Jesus says in Matthew 11 and verse 25. 25ನೇ ವಚನದಲ್ಲಿ ಹೀಗೆ ಹೇಳಿದ್ರು ಯೇಸು ಸ್ವಾಮಿ, that God has hidden these things from clever, intelligent people and has revealed them to little babies. ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ಮಾತುಗಳನ್ನು ಮರೆಮಾಡಿ ಬಾಲಕರಿಗೆ ಪ್ರಕಟ ಮಾಡಿದ್ದೀ ಎಂದು ನಾನು ನಿನ್ನನ್ನು ಕೊಂಡಾಡುತ್ತೇನೆ. Can you tell me, what does a little baby have which clever, intelligent people don't have? ನೀವು ಹೇಳ್ತೀರಾ, ಏನು ಬುದ್ಧಿವಂತರಲ್ಲಿ ಇಲ್ಲದೆ ಇರುವಂತದ್ದು ಈ ಬಾಲಕರಲ್ಲಿ, ಮಕ್ಕಳಲ್ಲಿ ಇರುತ್ತೆ. All of you have seen a newborn baby just 2-3 days old. 2 ದಿವಸ 3 ದಿವಸದಲ್ಲಿ ಹುಟ್ಟಿದ ಮಗುವನ್ನು ನೀವು ಎಲ್ಲರೂ ನೋಡಿರ್ತೀರ. You are a clever person. ನೀವು ಬುದ್ಧಿವಂತರು. Even if you didn't go to school, you got a lot of cleverness in your mind. ನೀವು ಶಾಲೆಗೆ ಹೋಗಿಲ್ಲ ಅಂದ್ರೂ ನಿಮ್ಮ ಮನಸ್ಸಿನಲ್ಲಿ ಬುದ್ಧಿ ಇದೆ. You know much more than that 2-3 day old baby. 2-3 ದಿವಸದ ಮಗುವಿಗಿಂತ ನಿಮಗೆ ಬಹಳಷ್ಟು ಹೆಚ್ಚು ಗೊತ್ತಿದೆ. But Jesus says that God hides these things from all these clever people. ಇಲ್ಲಿ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ, ಈ ಬುದ್ಧಿವಂತರಿಂದ ಬಹಳಷ್ಟು ವಿಷಯಗಳನ್ನು reveals ಮರೆ that ಮಾಡ್ತಾರೆ. baby. ಆದ್ರೆ ಈ ಮಗುವಿನಂತವರಿಗೆ ಪ್ರಕಟಪಡಿಸ್ತಾರೆ. When you look at a baby, ಒಂದು ಮಗುವನ್ನು ನೋಡಿದಾಗ, what does that small baby have which you don't have? ಆ ಮಗುಗೆ ಇರುವಂತದ್ದು ಯಾವುದು ನಿಮ್ಮಲ್ಲಿ ಇಲ್ಲ. You have more cleverness. ನಿಮಗೆ ಬುದ್ಧಿವಂತಿಕೆ ಇದೆ. You have more knowledge. ನಿಮಗೆ ತಿಳುವಳಿಕೆ ಇದೆ. You can speak better. ನೀವು ಚೆನ್ನಾಗಿ ಮಾತಾಡ್ತೀರಾ. He cannot even speak. ಆ ಮಗುಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ. He cannot walk. ಅದು ನಡೆಯೋದಕ್ಕೆ He ಬರೋದಿಲ್ಲ. cannot eat. ಅದು ಊಟ ಮಾಡ್ಲಿಕ್ಕೆ ಬರೋದಿಲ್ಲ. You can do all those things. ನಿಮಗೆ ಇದನ್ನೆಲ್ಲ ಕಲ್ತ್ಕೊಂಡಿದ್ದೀರಾ. But the baby has got one thing which you and I don't have. ಆ ಮಗುಗೆ ಇರುವಂತದ್ದು ಒಂದು ವಿಷಯ ನನ್ನಲ್ಲಿ ನಿಮ್ಮಲ್ಲಿ ಇಲ್ಲ. What is that? ಏನದು? More than one thing. ಒಂದಕ್ಕಿಂತ ಹೆಚ್ಚು. A pure heart. ಶುದ್ಧ ಹೃದಯ. You look inside that baby's heart. ಆ ಮಗುವಿನ ಹೃದಯದಲ್ಲಿ ನೀವು ನೋಡಿ, It has no bitterness against anybody. ಯಾರ ಮೇಲೂ ಒಂದು ಕಹಿ ಭಾವನೆ ಇರೋದಿಲ್ಲ. What about your heart? ನಿಮ್ಮ ಹೃದಯದಲ್ಲಿ ಏನು? Can you say, I've got no bitterness against anyone? ನೀವು ಹೇಳಲಿಕ್ಕೆ ಶಕ್ತರ, ಹೀಗೆ ನನ್ನ ಹೃದಯದಲ್ಲಿ ಯಾವ ಕಹಿನೂ ಇಲ್ಲ. You look into that baby's heart, there's no anger there against anybody. ಆ ಮಗುಗೆ ನೋಡಿ, ಆ ಮಗುವಿನ ಹೃದಯದಲ್ಲಿ ಯಾರ ಮೇಲೂ ಕೋಪ ಇರೋದಿಲ್ಲ. What about you? Have you got some anger in your heart right now? ನಿಮ್ಮ ಹೃದಯದಲ್ಲಿ ಇವಾಗ ಯಾವುದು ಕೋಪ ಇದೆಯಾ? Did you have some anger earlier today or this week? ಈ ದಿವಸದಲ್ಲಿ ಮೊದಲು ಅಥವಾ ಈ ವಾರದಲ್ಲಿ ನಿಮ್ಮಲ್ಲಿ ಕೋಪ ಇತ್ತಾ? That baby doesn't have it. ಆದ್ರೆ ಆ ಮಗುಗೆ ಇಲ್ಲ. And the baby will not remember if somebody did harm to it yesterday. It doesn't remember it. ಆ ಮಗುಗೆ ಹಿಂದಿನ ದಿವಸ ಯಾರಾದ್ರೂ ಏನೋ ಕೆಟ್ಟದ್ದು ಮಾಡಿದ್ರೆ ಅದನ್ನ ನೆನಪಿಟ್ಕೊಳ್ಳಲ್ಲ ಮಗು. Supposing you go and pinch that baby. ನೀವು hurt it cries. ಮಗುಗೆ ಹೋಗಿ ನೀವು ಗಿಲ್ ಬಿಡ್ತೀರಾ, ಮಗು ಅಳುತ್ತೆ. Tomorrow you come. ನಾಳೆ ಬೆಳಗ್ಗೆ ಬಂದು ನೀವು smile at you. ನಿಮ್ಮ ನೋಡಿದ ತಕ್ಷಣ ಅದು ನಗುತ್ತೆ, ಮುಗುಳ್ ನಗು. He doesn't remember that you pinched him and hurt him yesterday. ಆ ಮಗುಗೆ ನೆನಪೇ ಇಲ್ಲ ನೀವು ನಿನ್ನೆ ಅದನ್ನ ಗಿಲ್ಲಿದ್ದೀರಾ. You see how good a baby's heart is. ಆ ಮಗುವಿನ ಹೃದಯ ಎಷ್ಟು ಶುದ್ಧವಾಗಿದೆ ನೋಡಿ. That baby can see God. ಆ ಮಗು ದೇವರನ್ನ ನೋಡಿ because of that heart. ಆ ಹೃದಯ ಇರೋದ್ರಿಂದ. So that's why God reveals things to people who have got a heart like that. ಅದಕ್ಕಾಗಿ ದೇವರು ತನ್ನ ಸತ್ಯಗಳನ್ನ ಪ್ರಕಟ ಮಾಡುವಂತವರು ಅಂತ ಹೃದಯ ಇರುವಂತವರಿಗೆ ಮಾತ್ರ. See,
Jesus said in Matthew 18, ಮತ್ತಾಯ 18ರಲ್ಲಿ ಯೇಸು ಸ್ವಾಮಿ ಇನ್ನೊಂದು ಕಡೆ ಹೇಳಿದರು. they asked him a question in verse 1, who is the greatest in the kingdom of heaven? ಮೊದಲನೇ ವಚನದಲ್ಲಿ ಮತ್ತಾಯ 18ರಲ್ಲಿ ಯೇಸು ಸ್ವಾಮಿಗೆ ಒಂದು ಪ್ರಶ್ನೆಯನ್ನ ಕೇಳಿದ್ರು, ಯಾರು ಪರಲೋಕ ರಾಜ್ಯದಲ್ಲಿ ಹೆಚ್ಚಿನವನು? Heaven is a place of total purity. ಪರಲೋಕ ಅನ್ನುವಂಥದ್ದು ಬಹಳ ಪರಿಶುದ್ಧವಾದ ಸ್ಥಳ. So the greatest is the one who is most pure. ಅಲ್ಲಿ ಬಹಳ ಹೆಚ್ಚಿನವನು ಯಾರು? ಬಹಳ ಪರಿಶುದ್ಧನಾದಂಥವನು. Who is that? ಯಾರದು? And Jesus said, a little child. ಇಲ್ಲಿ ಯೇಸು ಸ್ವಾಮಿ ಹೇಳಿದ್ರು, ಚಿಕ್ಕ ಮಗು. Verse 3, unless you are converted, become like little children, you cannot enter the kingdom of heaven. ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದ್ರೆ ನೀವು ಪರಲೋಕ ರಾಜ್ಯವನ್ನು ಸೇರುವುದೇ ಇಲ್ಲ ಅಂತ ಹೇಳಿ. But whoever humbles himself, verse 4, like this child is the greatest. ತನ್ನನ್ನು ತಾನು ಈ ಚಿಕ್ಕ ಮಗುವಿನಂತೆ ತಗ್ಗಿಸಿಕೊಳ್ಳುವನು ಪರಲೋಕದಲ್ಲಿ ಸೇರುವನು. And it's not by cleverness that we can see God. ಇಲ್ಲಿ ನಮ್ಮ ಬುದ್ಧಿಶಕ್ತಿಯಿಂದ ನಾವು ದೇವರನ್ನ It's ಅರ್ಥಕೊಳ್ಳೋದಲ್ಲ, not even by Bible study. ದೇವರ ಸತ್ಯವೇದ ಅಧ್ಯಯನದಿಂದ ಕೂಡ ಅಲ್ಲ. It doesn't say, blessed are those who have a lot of knowledge, they'll see God. ಇವರು ಧನ್ಯರು ಯಾರು ಅಂದ್ರೆ ಬಹಳಷ್ಟು ದೇವರ ಸತ್ಯವೇದವನ್ನು ಅರ್ಥಕೊಂಡಿರೋರು ಅಂತ ಹೇಳೋದಿಲ್ಲ. No, it's the pure in heart who see God. ಯಾರು ಶುದ್ಧ ಹೃದಯವುಳ್ಳವರು ಅವರು ಮಾತ್ರ ದೇವರನ್ನ Knowledge is good. ತಿಳುವಳಿಕೆ ಬಹಳ ಮುಖ್ಯ. You know the Bible very good. I have a lot of Bible knowledge. ನನಗೆ ಕೂಡ ಸತ್ಯವೇದದ ಅರಿವು ತಿಳುವಳಿಕೆ ಬಹಳ ಇದೆ. But we read in the Bible, the Pharisees also had a lot of Bible knowledge. ಫರಿಸಾಯರಲ್ಲಿ ಕೂಡ ಬಹಳಷ್ಟು ಸತ್ಯವೇದ But with ತಿಳುವಳಿಕೆ all that Bible knowledge, they killed Jesus Christ. ಆ ಎಲ್ಲಾ ತಿಳುವಳಿಕೆ ಇಟ್ಕೊಂಡು ಯೇಸು ಸ್ವಾಮಿನ ಸಾಯಿಸಿಬಿಟ್ರು. So you can have a lot of Bible knowledge and the Lord may not be close to you at all. ನಿಮಗೂ ಕೂಡ ಸತ್ಯವೇದ ಅರಿವು ಇರಬಹುದು, ಆದರೆ ದೇವರು ನಿಮ್ಮ ಹತ್ರ ಇಲ್ಲದೆ ಇರೋ ಸಾಧ್ಯತೆ ಇದೆ. The Lord is near those who have a pure heart. ಕರ್ತನು ಯಾರ ಒಟ್ಟಿಗೆ ಇರ್ತಾನೆ ಅಂದ್ರೆ ಯಾರಲ್ಲಿ ಶುದ್ಧ ಹೃದಯ ಇರುತ್ತೋ ಅವರಲ್ಲಿ ಮಾತ್ರ. Your heart is more important than your mind. ನಿಮ್ಮ ಹೃದಯ ನಿಮ್ಮ ಮನಸ್ಸಿಗಿಂತ ಬಹಳ When ಮುಖ್ಯ. you go to study in a school or a college, it's the mind that is important. ನೀವು ಶಾಲೆಗೆ ಅಥವಾ ಕಾಲೇಜಿಗೆ ಹೋದ್ರೆ ನಿಮ್ಮ ಮನಸ್ಸು ಬಹಳ ಮುಖ್ಯ. Or when you go to work, it is your mind that is important. ನೀವು ಕೆಲಸಕ್ಕೆ ಹೋದ್ರೆ ಕೂಡ ನಿಮ್ಮ ಮನಸ್ಸು ಬಹಳ ಮುಖ್ಯ. So you must use your mind for all that. ಅದಕ್ಕೆಲ್ಲ ನಿಮ್ಮ ಮನಸ್ಸನ್ನು ಉಪಯೋಗಿಸಬೇಕು. When you come to God, ದೇವರ ಬಳಿಗೆ ಬಂದಾಗ it's not mind, ಮನಸ್ಸಲ್ಲ, it's your heart. ನಿಮ್ಮ ಹೃದಯ. You can know so much of the Bible in your mind and you may be far away from God. ಸತ್ಯವೇದದಲ್ಲಿ ಬಹಳಷ್ಟು ವಿಷಯಗಳನ್ನ ನಿಮ್ಮ ಮನಸ್ಸಿನಲ್ಲಿ ತಿಳ್ಕೊಂಡಿರಬಹುದು, ಆದ್ರೂ ದೇವರಿಂದ So ದೂರ a ಇರಲಿಕ್ಕೆ person ಸಾಧ್ಯ. who really wants to know God will concentrate on making his heart pure. ಒಬ್ಬ ವ್ಯಕ್ತಿ ದೇವರನ್ನ ನಿಜವಾಗಿ ಅರ್ಥಕೊಳ್ಳೋಕೆ ಪ್ರಯಾಸ ಪಡುವಂತವನು ತನ್ನ ಹೃದಯವನ್ನು ಶುದ್ಧವಾಗಿಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. Now I believe if you will listen carefully in the next couple of days, ನೀವು ಮುಂದಿನ 2 ದಿವಸ ನೀವು ಬಹಳ ಜಾಗೃತೆಯಿಂದ ಕೇಳಿಸ್ಕೊಂಡು you will go away from here being able to see God much better than you were when you came here. ನೀವು ಹಿಂದೆ ಹೋಗೋ ಸಮಯದಲ್ಲಿ ದೇವರನ್ನ ಹೆಚ್ಚಾಗಿ ನೀವು ಸ್ಪಷ್ಟವಾಗಿ ನೋಡುವಂತವರಾಗಿ ಹೋಗ್ತೀರಾ. And if we see him, we can become like him. ನೀವು ಆತನನ್ನ ನೋಡಿದಾಗ ಆತನಂತೆ ಮಾರ್ಪಾಡಾಗ್ತೀರಾ. God wants us to see him. ಅದಕ್ಕಾಗಿ ದೇವರು ತನ್ನನ್ನು ನೋಡಬೇಕು ನೀವೆಲ್ಲರೂ ಬಯಸ್ತಾರೆ ನಮ್ಮ ಹೃದಯಗಳಲ್ಲಿ. So we need to understand how to have purity of heart. ಅದಕ್ಕಾಗಿ ನಾವು ಶುದ್ಧ ಹೃದಯವನ್ನ ಹೇಗೆ ಹೊಂದಿಕೊಳ್ಳೋದು ಅಂತ ತಿಳ್ಕೊಳ್ಬೇಕು.